ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇಡೀ ವಿಶ್ವದ ಆರ್ಥಿಕತೆಯೇ ಈಗ ತಲ್ಲಣಗೊಂಡಿದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ಹೋರ್ಮುಜ್ ಜಲಸಂಧಿಯನ್ನು ಬ್ಲಾಕ್ ಮಾಡಿ ಇರಾನ್ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ. ಕಚ್ಚಾ ತೈಲ ಸಾಗಣೆಯ ಈ ಮಾರ್ಗ ಬಂದ್ ಆಗಿದ್ರಿಂದ 500ಕ್ಕೂ ಹೆಚ್ಚು ಬೃಹತ್ ತೈಲ ಹಡಗುಗಳು ಸಮುದ್ರದಲ್ಲಿ ಕದಲದೆ ನಿಂತಿವೆ. ಯಾವುದೇ ಬೆಲೆ ತೆತ್ತಾದರೂ ಸರಿ, ಈ ಮಾರ್ಗವನ್ನು ನಾವು ಓಪನ್ ಮಾಡೇ ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗುಡುಗಿದ್ದಾರೆ. ಆದರೆ ಎಷ್ಟೇ ದೊಡ್ಡ ಸೂಪರ್ ಪವರ್ ದೇಶವಾದರೂ ಈ ಜಲಸಂಧಿಯನ್ನು ಬಲವಂತವಾಗಿ ತೆರೆಯೋದು ಅಸಾಧ್ಯ ಅಂತ ಇದ್ದಾರೆ ರಕ್ಷಣಾ ತಜ್ಞರು. ಹಾಗಾದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಹೋರ್ಮುಜ್ ತೆರೆಯೋಕೆ ಯಾಕೆ ಆಗಲ್ಲ? ಏನಿದು ಇರಾನ್ನ ರಹಸ್ಯ ಶಕ್ತಿ? ಈ ಯುದ್ಧ ನಿಲ್ಲಿಸಲು ಟ್ರಂಪ್ ಮುಂದಿಟ್ಟಿರುವ 15 ಷರತ್ತುಗಳೇನು? ಅದಕ್ಕೆ ಪ್ರತಿಯಾಗಿ ಇರಾನ್ ಕೇಳ್ತಾ ಇರುವ ಆ 5 ಡಿಮ್ಯಾಂಡ್ಗಳು ಯಾವುದು? ಶಾಂತಿ ಮಾತುಕತೆ ಅಂದಾಕ್ಷಣ ಇಸ್ರೇಲ್ ಗರಂ ಆಗಿದ್ಯಾಕೆ? ಇವತ್ತಿನ ವಿಡಿಯೋದಲ್ಲಿ ಈ ಜಾಗತಿಕ ಹಗ್ಗಜಗ್ಗಾಟದ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ವಿಶ್ವದ 20% ಕಚ್ಚಾ ತೈಲ ರವಾನೆಯಾಗೋದೇ ಈ ಹೋರ್ಮುಜ್ ಜಲಸಂಧಿಯ ಮೂಲಕ. ಇದನ್ನೇ ಈಗ ಇರಾನ್ ಬಂದ್ ಮಾಡಿದೆ. ಪರಿಣಾಮ ಜಲಸಂಧಿಯ 2 ಕಡೆ 100 ಬೃಹತ್ ಆಯಿಲ್ ಟ್ಯಾಂಕರ್ಗಳು ಕದಲದೆ ನಿಂತಿವೆ. ಈ ಮಾರ್ಗವನ್ನು ತೆರೆಯಲು ಅಮೆರಿಕ ತನ್ನ ಸೇನೆಯನ್ನು ಬಳಸಲು ಯೋಚಿಸ್ತಾ ಇದೆ. ಆದರೆ ಟ್ರಂಪ್ ಎಷ್ಟೇ ಆರ್ಭಟಿಸಿದ್ರೂ ಅಷ್ಟೇ, ಇರಾನ್ ಜೊತೆ ರಾಜತಾಂತ್ರಿಕ ಒಪ್ಪಂದ ಮಾಡಿಕೊಳ್ಳದೆ ಸೇನಾ ಬಲದಿಂದ ಮಾರ್ಗ ಓಪನ್ ಮಾಡೋದು ಬಹುತೇಕ ಅಸಾಧ್ಯ. ಇದಕ್ಕೆ ಮುಖ್ಯ ಕಾರಣ ಇಲ್ಲಿನ ಭೌಗೋಳಿಕ ರಚನೆ. ಇರಾನ್ಗೆ ವರದಾನವಾಗಿದೆ ಹೋರ್ಮುಜ್ ಭೌಗೋಳಿಕ ರಚನೆ. ಈ ಜಲಸಂಧಿ ಅತ್ಯಂತ ಕಿರಿದಾಗಿದೆ ಮತ್ತು ಇಲ್ಲಿ ನೀರಿನ ಆಳ ಕೂಡ ಕಡಿಮೆ. ಇಲ್ಲಿ ಸಾಗುವ ಹಡಗುಗಳು ಅನಿವಾರ್ಯವಾಗಿ ಇರಾನ್ನ ಗುಡ್ಡಗಾಡು ಕರಾವಳಿಗೆ ಕೆಲವೇ ಮೈಲುಗಳ ಅಂತರದಲ್ಲಿ ಅಂಟಿಕೊಂಡೇ ಹೋಗಬೇಕು. ಇದನ್ನೇ ಇರಾನ್ ತನ್ನ ಅಸ್ತ್ರವಾಗಿ ಬಳಸಿಕೊಳ್ತಿದೆ. ಇರಾನ್ ಇಲ್ಲಿ ತನ್ನ ಗೆರಿಲ್ಲಾ ಮಾದರಿಯ ಯುದ್ಧ ತಂತ್ರವನ್ನು ಬಳಸ್ತಿದೆ. ಕಿರಿದಾದ ಜಾಗದಲ್ಲಿ ಇರಾನ್ನ ಸಣ್ಣ ಪುಟ್ಟ ಶಸ್ತ್ರಾಸ್ತ್ರಗಳು ಕೂಡ ದೊಡ್ಡ ಮಟ್ಟದ ಹಾನಿ ಮಾಡಬಲ್ಲವು. ಇಲ್ಲಿನ ಗುಹೆಗಳು, ಬೆಟ್ಟಗಳ ಸಂಧಿಯಲ್ಲಿ ಇರಾನ್ ತನ್ನ ಶಸ್ತ್ರಾಸ್ತ್ರಗಳನ್ನು ಬಚ್ಚಿಟ್ಟಿದೆ. ಅಲ್ಲಿಂದ ಕ್ಷಿಪಣಿ ಅಥವಾ ಡ್ರೋನ್ ಬಂದರೆ ಅದನ್ನು ಪತ್ತೆ ಹಚ್ಚಿ ಹೊಡೆದುರುಳಿಸೋಕೆ ಹಡಗುಗಳಿಗೆ ಕೆಲವು ನಿಮಿಷಗಳ ಕಾಲಾವಕಾಶ ಮಾತ್ರ ಸಿಗುತ್ತೆ. ರಿಯಾಕ್ಟ್ ಮಾಡಬೇಕು ಅನ್ನುವಷ್ಟರಲ್ಲಿ ಕ್ಷಿಪಣಿ ಅಥವಾ ಡ್ರೋನ್ ಬಂದು ಬಿದ್ದಾಗಿರುತ್ತೆ. ಇರಾನ್ ಬಳಿ ಇವೆ ಗುಪ್ತ ಅಸ್ತ್ರಗಳು, ಸಮುದ್ರದೊಳಗೂ ಇದೆ ಕಂಟಕ. ಮಿಲಿಟರಿ ಆಪರೇಷನ್ ಮೂಲಕ ಮಾರ್ಗ ಓಪನ್ ಮಾಡ್ತೀವಿ ಅಂತ ಅಮೆರಿಕ ಹೊರಟ್ರೆ ಮೊದಲು ಇರಾನ್ನ ದಾಳಿ ಮಾಡುವ ಸಾಮರ್ಥ್ಯವನ್ನೇ ನಾಶ ಮಾಡಬೇಕು. ಆದರೆ ಇರಾನ್ನ ಕ್ಷಿಪಣಿ ಲಾಂಚರ್ಗಳು ಒಂದೇ ಕಡೆ ಇರಲ್ಲ. ಅವುಗಳನ್ನು ಸುಲಭವಾಗಿ ವಾಹನಗಳಲ್ಲಿ ಬೇರೆಡೆಗೆ ಶಿಫ್ಟ್ ಮಾಡಬಹುದು. ಹಾಗಾಗಿ ಅವುಗಳನ್ನು ಹುಡುಕಿ ಹೊಡೆಯೋದು ಅಮೆರಿಕಕ್ಕೆ ತಲೆನೋವಾಗಿದೆ. ಈಗಾಗಲೇ ಅಮೆರಿಕ, ಇಸ್ರೇಲ್ ಸಾವಿರಾರು ದಾಳಿ ಮಾಡಿದ್ರೂ ಇರಾನ್ನ ಶಸ್ತ್ರಾಸ್ತ್ರಗಳನ್ನು ಕಂಪ್ಲೀಟ್ ಆಗಿ ನಾಶ ಮಾಡೋದಿಕ್ಕಾಗಿಲ್ಲ. ಎಲ್ಲಕ್ಕಿಂತ ದೊಡ್ಡ ಟೆನ್ಷನ್ ಅಂದರೆ ನೀರಿನ ಒಳಗೆ ಇರಾನ್ ಹೂತಿಟ್ಟಿರಬಹುದಾದ ಸಮುದ್ರ ಬಾಂಬ್, ಅಂದರೆ ಸಿ ಮೈನ್ಸ್ ಇರುವ ಅನುಮಾನ ಬಂದರೆ ಅಮೆರಿಕ ತನ್ನ ದುಬಾರಿ ಯುದ್ಧ ನೌಕೆಗಳನ್ನು ಅಲ್ಲಿಗೆ ಕಳುಹಿಸುವ ರಿಸ್ಕನ್ನೇ ತೆಗೆದುಕೊಳ್ಳಲ್ಲ. ಆ ಬಾಂಬ್ಗಳನ್ನು ಡಿಫ್ಯೂಸ್ ಮಾಡೋದು ತುಂಬ ಕಷ್ಟ ಮತ್ತು ವಾರಗಟ್ಟಲೆ ಸಮಯ ಹಿಡಿಯುವ ಕೆಲಸ. ಜೊತೆಗೆ ಇದು ಅಮೆರಿಕದ ನಾವಿಕರ ಪ್ರಾಣಕ್ಕೂ ಕುತ್ತು ತರಬಲ್ಲದು. ಭೂಸೇನೆ ಇಳಿಸಿದ್ರೆ ಅಮೆರಿಕದ ಕಥೆಯೇ ಮುಗೀತು. ಸಮುದ್ರದಲ್ಲಿ ಕಷ್ಟ ಅಂತ ಅಮೆರಿಕ ತನ್ನ ಮರೀನ್ ಕಮಾಂಡೋಗಳನ್ನು ಅಲ್ಲಿಗೆ ಕಳುಹಿಸೋದಿಕ್ಕೆ ಯೋಚಿಸ್ತಾ ಇದೆ. ಆದರೆ ಇರಾನ್ನ ಭೂಸೇನೆ ತುಂಬ ದೊಡ್ಡದಿದೆ. ಹಾಗಾಗಿ ಅಮೆರಿಕದ ಸೈನಿಕರು ಜಲಸಂಧಿಯಲ್ಲಿರುವ ಸಣ್ಣ ಪುಟ್ಟ ದ್ವೀಪಗಳನ್ನು ಮಾತ್ರ ವಶಕ್ಕೆ ಪಡೆಯಬಹುದೇ ಹೊರತು ಇರಾನ್ನ ಪ್ರಧಾನ ಭೂಮಿಗೆ ಕಾಲಿಡೋದಿಕ್ಕೆ ಭಯ ಪಡ್ತಾರೆ. ಒಂದು ವೇಳೆ ಕಾರ್ಯಾಚರಣೆಯ ವೇಳೆ ಅಮೆರಿಕದ ಸೈನಿಕರು ಸತ್ತರೆ ಅಥವಾ ಇರಾನ್ ಸೇನೆಯ ಕೈಗೆ ಸೆರೆ ಸಿಕ್ಕರೆ ಇಡೀ ಆಟವೇ ಬದಲಾಗುತ್ತೆ ಮತ್ತು ಟ್ರಂಪ್ಗೆ ದೊಡ್ಡ ಮುಖಭಂಗ ಆಗುತ್ತೆ. ಹಾಗಾಗಿ ಟ್ರಂಪ್ ಈ ಆಪ್ಷನ್ನಿಂದ ಹಿಂದೆ ಸರಿಯುವ ಸಾಧ್ಯತೆಗೆ ಹೆಚ್ಚು. 100 ಹಡಗುಗಳಿಗೆ ಬೇಕು ಸೆಕ್ಯೂರಿಟಿ, ಅಮೆರಿಕ ಕೊಡುತ್ತಾ ಭದ್ರತೆ. ಎಷ್ಟೇ ದೊಡ್ಡ ಮಿಲಿಟರಿ ಆಪರೇಷನ್ ಮಾಡಿದ್ರೂ ಇರಾನ್ ಒಂದೇ ಒಂದು ಸಣ್ಣ ಅಟ್ಯಾಕ್ ಮಾಡಿದ್ರೆ ಸಾಕು, ಹಡಗು ಕಂಪನಿಗಳಿಗೆ ಮತ್ತು ಇನ್ಶೂರೆನ್ಸ್ ಕಂಪನಿಗಳಿಗೆ ಭಯ ಶುರುವಾಗುತ್ತೆ. ಸದ್ಯ ಪರ್ಷಿಯನ್ ಕೊಲ್ಲಿಯಲ್ಲಿ ಸುಮಾರು 500 ಆಯಿಲ್ ಟ್ಯಾಂಕರ್ಗಳು ಮುಂದೆ ಹೋಗಲಾಗದೆ ನಿಂತಿವೆ. ಯುದ್ಧಕ್ಕೂ ಮುನ್ನ ಪ್ರತಿದಿನ 80 ಹಡಗುಗಳು ಈ ಮಾರ್ಗದಲ್ಲಿ ಓಡಾಡ್ತಾ ಇದ್ವು. ಈಗ ಅಮೆರಿಕದ ಯುದ್ಧ ನೌಕೆಗಳು ಬೆಂಗಾವಲಾಗಿ ನಿಂತರೂ 1-2 ಹಡಗುಗಳನ್ನು ಮಾತ್ರ ಎಸ್ಕಾರ್ಟ್ ಮಾಡಿಕೊಂಡು ಹೋಗಬಹುದು. ಈ ಸಣ್ಣ ಭದ್ರತೆ ಕೊಡಲು ಅಮೆರಿಕದ ಅತಿದೊಡ್ಡ ಸೇನಾಪಡೆಯೇ ಇಲ್ಲಿ ಠಿಕಾಣಿ ಹೂಡಬೇಕಾಗತ್ತೆ. ಇದು ಅಮೆರಿಕಕ್ಕೂ ಹೊರೆಯಾಗಲಿದೆ.
ಒಟ್ಟಿನಲ್ಲಿ ರಕ್ಷಣಾ ತಜ್ಞರು ಹೇಳುವ ಪ್ರಕಾರ ಅಮೆರಿಕ ಎಷ್ಟೇ ಮಿಲಿಟರಿ ಬಲಪ್ರಯೋಗ ಮಾಡಿದ್ರೂ ಹೋರ್ಮುಜ್ ಜಲಸಂಧಿ ಸಹಜ ಸ್ಥಿತಿಗೆ ಬರಲ್ಲ. ಇದಕ್ಕೆ ಇರಾನ್ ಜೊತೆಗಿನ ರಾಜತಾಂತ್ರಿಕ ಮಾತುಕತೆಯೊಂದೇ ಅಂತಿಮ ಪರಿಹಾರ. ಹಾಗಾಗಿ ಅಮೆರಿಕ ಈಗ ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನದ ಮೊರೆ ಹೋಗಿದೆ. ಟ್ರಂಪ್ ಮುಂದಿಟ್ಟ ಆ 15 ಷರತ್ತುಗಳೇನು? ಹೌದು ಸ್ನೇಹಿತರೆ, ಇರಾನ್ ಸೇನೆ ಸಂಪೂರ್ಣ ನಾಶವಾಗಿದೆ, ಅವರ ಬಳಿ ಈಗ ಏನೂ ಉಳಿದಿಲ್ಲ ಅಂತ ಹೇಳ್ತಾ ಇರುವ ಟ್ರಂಪ್ ಪಾಕಿಸ್ತಾನದ ಮೂಲಕ ಇರಾನ್ಗೆ 15 ಅಂಶಗಳ ಶಾಂತಿ ಒಪ್ಪಂದದ ಪ್ರಸ್ತಾವನೆ ಕಳಿಸಿದ್ದಾರೆ. ಅದರಲ್ಲಿರುವ ಪ್ರಮುಖ ಅಂಶಗಳೇನು ಗೊತ್ತಾ? ಇರಾನ್ ತನ್ನ ಪರಮಾಣು ಶಸ್ತ್ರಾಸ್ತ್ರ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ತನ್ನ ಬಳಿ ಇರುವ 60% ಶುದ್ಧೀಕರಿಸಿದ 450 ಕೆಜಿ ಯುರೇನಿಯಂ ಅನ್ನು ವಿಶ್ವಸಂಸ್ಥೆಗೆ ಒಪ್ಪಿಸಬೇಕು. ಹಿಜ್ಬುಲ್ಲಾ ಸೇರಿದಂತೆ ತನ್ನ ಬೆಂಬಲಿತ ಉಗ್ರ ಸಂಘಟನೆಗಳಿಗೆ ಹಣ ಮತ್ತು ಶಸ್ತ್ರಾಸ್ತ್ರ ಕೊಡೋದನ್ನು ನಿಲ್ಲಿಸಬೇಕು. ತನ್ನ ಕ್ಷಿಪಣಿಗಳ ಸಾಮರ್ಥ್ಯವನ್ನು ಮಿತಿಗೊಳಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಹೋರ್ಮುಜ್ ಜಲಸಂಧಿಯಲ್ಲಿ ಮುಕ್ತವಾಗಿ ಸಂಚರಿಸಲು ಅವಕಾಶ ನೀಡಬೇಕು. ಇದಕ್ಕೆ ಪ್ರತಿಯಾಗಿ ಇರಾನ್ ಮೇಲಿನ ಎಲ್ಲಾ ಜಾಗತಿಕ ನಿರ್ಬಂಧಗಳನ್ನು ಅಮೆರಿಕ ಹಿಂಪಡೆಯಲಿದೆ. ಜೊತೆಗೆ ನಾಗರಿಕ ಉದ್ದೇಶದ ವಿದ್ಯುತ್ ಉತ್ಪಾದನೆಗೆ ಅಮೆರಿಕವೇ ಸಹಾಯ ಮಾಡಲಿದೆ ಅಂತ ಟ್ರಂಪ್ ಭರವಸೆ ನೀಡಿದ್ದಾರೆ. ಅಮೆರಿಕದ ಆಫರ್ ರಿಜೆಕ್ಟ್ ಮಾಡಿದ ಇರಾನ್ ಟ್ರಂಪ್ ಮುಂದಿಟ್ಟಿದೆ 5 ಡಿಮ್ಯಾಂಡ್. ಟ್ರಂಪ್ ಅವರ ಈ ಆಫರ್ ಅನ್ನು ಇರಾನ್ ಅಧಿಕೃತವಾಗಿ ರಿಜೆಕ್ಟ್ ಮಾಡಿದೆ. ಅಮೆರಿಕದ ಜೊತೆ ಮಾತನಾಡೋದೇ ವೇಸ್ಟ್, ಅವರು ಹೇಳಿದಾಗಲೆಲ್ಲ ಯುದ್ಧ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ, ನಮ್ಮದೇ ಆದ ಷರತ್ತುಗಳಿದೆ ಅಂತ ಇರಾನ್ ಗುಡುಗಿದೆ. ಇರಾನ್ ಮುಂದಿಟ್ಟಿರುವ ಆ 5 ಷರತ್ತುಗಳು ಹೀಗಿದೆ. 1. ಅಮೆರಿಕ ಮತ್ತು ಇಸ್ರೇಲ್ ತಕ್ಷಣವೇ ತಮ್ಮ ದಾಳಿ ಮತ್ತು ಹತ್ಯೆಗಳನ್ನು ನಿಲ್ಲಿಸಬೇಕು. ಭವಿಷ್ಯದಲ್ಲಿ ನಮ್ಮ ಮೇಲೆ ದಾಳಿ ಮಾಡಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಕೊಡಬೇಕು. ಈ ಯುದ್ಧದಿಂದ ಆಗಿರುವ ನಷ್ಟಕ್ಕೆ ಅಮೆರಿಕ ಯುದ್ಧ ಪರಿಹಾರ ಕಟ್ಟಿಕೊಡಬೇಕು. ಇಡೀ ಮಧ್ಯಪ್ರಾಚ್ಯದಲ್ಲಿರುವ ಎಲ್ಲ ಬಂಡುಕೋರ ಗುಂಪುಗಳ ಮೇಲಿನ ಯುದ್ಧವನ್ನ ನಿಲ್ಲಿಸಬೇಕು. ಹೋರ್ಮುಜ್ ಜಲಸಂಧಿಯ ಮೇಲೆ ಇರಾನ್ಗಿರುವ ಸಾರ್ವಭೌಮ ಹಕ್ಕನ್ನ ಅಮೆರಿಕ ಒಪ್ಪಿಕೊಳ್ಬೇಕು ಅಂತ ಬೇಡಿಕೆ ಇಟ್ಟಿದೆ. ಟ್ರಂಪ್ ಸಂಧಾನದ ಬಗ್ಗೆ ಇಸ್ರೇಲ್ ಗರಂ. ಒಂದೆಡೆ ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಮಾತುಕತೆಯ ಪ್ರಸ್ತಾಪ ಓಡಾಡ್ತಿದ್ರೆ, ಇತ್ತ ಅಮೆರಿಕದ ಮಿತ್ರ ರಾಷ್ಟ್ರ ಇಸ್ರೇಲ್ ಮಾತ್ರ ಸಿಕ್ಕಾಪಟ್ಟೆ ಗರಂ ಆಗಿದೆ. ಇರಾನ್ನ ಪರಮಾಣು ಮತ್ತು ಕ್ಷಿಪಣಿ ನೆಲೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವ ಮುನ್ನವೇ ಟ್ರಂಪ್ ಯುದ್ಧ ನಿಲ್ಲಿಸಿದ್ರೆ ಹೇಗೆ ಅನ್ನೋದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಆತಂಕ. ಇದಕ್ಕಾಗಿಯೇ ನೆತನ್ಯಾಹು ಮುಂದಿನ 48 ಗಂಟೆಗಳ ಕಾಲ ಇರಾನ್ನ ಶಸ್ತ್ರಾಸ್ತ್ರ ಕಾರ್ಖಾನೆಗಳ ಮೇಲೆ ನಿರಂತರವಾಗಿ ಬಾಂಬ್ ದಾಳಿ ನಡೆಸುವಂತೆ ತಮ್ಮ ಸೇನೆಗೆ ಆರ್ಡರ್ ಮಾಡಿದ್ದಾರೆ. ಇತ್ತ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಅಮೆರಿಕದ ಯುದ್ಧ ನೌಕೆ ಅಬ್ರಹಾಂ ಲಿಂಕನ್ ಮೇಲೆಗೆ ಕ್ರೂಸ್ ಕ್ಷಿಪಣಿ ಹಾರಿಬಿಟ್ಟಿದೆ. ಒಟ್ಟಿನಲ್ಲಿ ಮಧ್ಯಪ್ರಾಚ್ಯದ ಈ ಯುದ್ಧ ಸದ್ಯಕ್ಕೆ ತಣ್ಣಗಾಗುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬದಲಾಗಿ ಜಾಗತಿಕ ತೈಲ ಬಿಕ್ಕಟ್ಟು ಮತ್ತಷ್ಟು ಬಿಗಡಾಯಿಸುವ ಎಲ್ಲ ಸಾಧ್ಯತೆಗಳಿವೆ. ಸ್ನೇಹಿತರೆ, ಅಮೆರಿಕ ಮತ್ತು ಇರಾನ್ ನಡುವಿನ ಈ ಹಗ್ಗಜಗ್ಗಾಟದಲ್ಲಿ ಯಾರ ಕೈ ಮೇಲಾಗಬಹುದು? ಟ್ರಂಪ್ ಅವರ ಷರತ್ತುಗಳಿಗೆ ಇರಾನ್ ಒಪ್ಪಿಕೊಳ್ಳುತ್ತಾ ಅಥವಾ ಯುದ್ಧ ಮತ್ತಷ್ಟು ಭೀಕರವಾಗಲಿದೆಯಾ? ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ತಲುಪುವಂತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.